ಮಾಡ್ಕೊಂಡೆ. ಹಿಂದೆ ಯಾರ ಜಗಳ ಆಗಿರ್ಬೋದು, ಗ್ಯಾಸ್ ಪೈಪ್ ಲೈನ್ ನನ್ನ ಮನೆ ಹೋಗ್ತಾರಾಗಕ್ಕ, ನಿಮ್ಮನೆ ಒಳಗಾಗ್ಬೇಕಾ? ಗ್ಯಾಸ್ ಪೈಪ್ ಲೈನ್ ತಗೋಬೇಕಾದ್ರೆ ಹೊಡೆದಾಟ ಮಾಡಿದೆ, ನಮ್ಮ ಶಾಸಕರ ವಿರುದ್ಧನೇ ಹೊಡೆದಾಟ ಮಾಡಿದೆ. ಯಾಕಂದ್ರೆ ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆದಾಗಬೇಕು ಅಂತ ಹೊಡೆದಾಟ ಮಾಡಿದೆ. ಮಹಿಷಾದಸ್ರ ಅನಾಚಾರ ನಡೀತಿತ್ತು. ತಾಯಿ ಚಾಮುಂಡೇಶ್ವರಿ ಭಕ್ತರು ಕೋಟ್ಯಾಂತರ ಜನ ಇದ್ದಾರೆ. ಯಾರೋ 3-10 ಜನ ಹೋಗಿ ಅನಾಚಾರ ಮಾಡಿದ್ರು. ಅವತ್ತು ಯಾರು ಕೂಡ ಬರಲಿಲ್ಲ, ಒಬ್ರು ಧ್ವನಿ ಎತ್ತಿಲ್ಲ. ವರ್ಷಣ ಈ ಸರಿ ನಿಂತಾಗ ವರ್ಷಣ ನನ್ನ ಜೊತೆ ಕೈ ಜೋಡಿಸಿದ್ರು, ಧ್ವನಿ ಎತ್ತಿದ್ರು. ಅಲ್ಲಿವರೆಗೆ ಯಾರು ಧ್ವನಿ ಎತ್ತಿಲ್ಲ. ತಾಯಿ ಚಾಮುಂಡಿ ಹತ್ರ ಹೋಗಿ ಅವ್ವ ಹಾಕೊಡು, ಈಗ ಕೊಡು ಎಲ್ಲ ಕೇಳ್ತಾರೆ. ತಾಯಿ ಚಾಮುಂಡಿಗೆ ಅವಮಾನ ಆಗ್ಬೇಕಾದ್ರೆ ಯಾರು ಧ್ವನಿ ಎತ್ತಲಿಲ್ಲ. ಅದು ಕಾಂಟ್ರವರ್ಸಿ ಅನ್ನೋದಾದ್ರೆ ಆ ಕಾಂಟ್ರವರ್ಸಿನ ನಾವು ಮಾಡಿದೀನಿ. ಆ ತಾಯಿ ಚಾಮುಂಡಿ ಏನ್ ಕೆಲಸ ಮಾಡ್ಬೇಕು ಗೊತ್ತಿಲ್ಲ. ಮಹಾರಾಜರಿಗೆ ಇಷ್ಟ ಹೇಳ್ತೀನಿ, ನೀವು ಕೈ ಮುಕ್ಕೊಂಡು ಹೋಗಿ ಸಾಕು. ನಿಮ್ MP 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದಾನೆ, ಅದಕ್ಕೋಸ್ಕರವಾಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾಮ ಬೇಕಲ್ಲ, ನನ್ನ ಕೆಲಸದ ಬಲವೇ ಗೆದ್ಕೊಂಡು ಬರ್ಬೋದು. ಆ ಕೆಲಸದ ಮೈಸೂರಿಗೆ ನಾನು ಮಾಡಿದ್ದೀನಿ. ಪಕ್ಷ 10 ವರ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬದಲಾವಣೆಯನ್ನು ಕೂಡ ಕೇಳಿ ಮಾಡಿ ನಾನು ಅದನ್ನ ಒಪ್ಕೊಳ್ತೀನಿ. ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ, ಚುನಾವಣೆ ಟಿಕೆಟ್ ಘೋಷಣೆ ಆದ್ಮೇಲೆ ಕೂಡ ಪಾರ್ಕಲ್ಲಿ ಜನ ಸೇರಿಸ್ಕೊಂಡು ತಪ್ಪೆ ಹೊಡೆಯೋನಲ್ಲ. ನಾನು ಜನರ ಜೊತೆ ನಿಮ್ ಜೊತೆ ಮುಂದಿನ ದಿನ ಇರ್ತೇನೆ. ನನ್ನ ನಿಮಗೆ ನಮ್ಮ ವೇದಿಕೆಯಲ್ಲಿ ಹೇಳಕ್ ಬಯಸ್ತೇನೆ. ನನ್ನ ಹುಣಸೂರಿನಲ್ಲಿ ನಮ್ಮ ಒಬ್ಬ ಹುಡುಗ ಸುನೀಲ್ ಅಂತ 17 ಕೇಸ್ ಹಾಕಿದ್ರು ಅವನ ಮೇಲೆ. ಹನುಮಾನ್ ಜಯಂತಿ ಮಾಡುವಾಗ ಅವನ ಕೇಸನ್ನೆಲ್ಲ ವಾಪಸ್ ತೆಗೆಸಿದ್ದೆ. ನನ್ನ ಸುನೀಲ್ ಮನೆಗೆ ಒಂದು ಪೊಲೀಸ್ ಇಡೀ ಜೀಪು, ಒಂದು 10 ಜನಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ DYSP ಹೋಗಿ ಚುನಾವಣೆ ಟೈಮ್ ಒಳಗಡೆ ಏನಾದ್ರು ಹೆಚ್ಚು ಕಡಿಮೆ ಮಾಡಂಗಿಲ್ಲ, ಬಹಳ ಏನು ಅಗ್ರೆಸಿವ್ ಹೋಗಿಲ್ಲ, ಬಹಳ ಬಿಚ್ಚಂಗಿಲ್ಲ ಅಂತ ಹೇಳಿ ಧಮಕಿ ಹಾಕಿ ಬಂದಿದ್ರೆ DYSP ಹೋಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಧಮಕಿ ಹಾಕಿ ಹೋಗಿದೆ. ನಾಳೆ ಬೆಳಗ್ಗೆ ಧಮಕಿ ಹಾಕಿದ್ರು ಕೂಡ ನಿಮ್ ಜೊತೆ ನಿಲ್ಲೋನ್ ಯಾರಪ್ಪ ಅಂತಂದ್ರೆ ಪ್ರತಾಪ್ ಸಿಂಹ ಮಾತ್ರ. ಹುಣಸೂರಲ್ಲಿ ಹನುಮಾನ್ ಜಯಂತಿನ ಮಾಡುವಾಗ ನನ್ನ ಮೇಲೆ 2 ಕ್ರಿಮಿನಲ್ ಕೇಸ್ ಹಾಕಿರೋ, ನನ್ನ ಟಾರ್ಗೆಟ್ ಮಾಡಿರೋ. ಅವತ್ತು ನಿಂತು ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನಾನು ಇವನು ಇಷ್ಟು ಜನರ ಕೂತ್ಕೊಂಡಿರೋದು ಕೇಳ್ತೀನಿ. ಮಾರುತಿರಾವ್ ಪವಾರ್ ಒಬ್ರು ಹಿಂದುತ್ವದಲ್ಲಿ ಹೋರಾಟ ಮಾಡಿದಂತ ವ್ಯಕ್ತಿ. ಅದಾದ ನಂತರ ಯಾರು ಜನಪ್ರತಿನಿಧಿ ಬಂದಿದ್ದಾರೆ ಹಿಂದುತ್ವ ಯಾರು ಒಬ್ರು ಮಾತಾಡಿದ್ರೆ ಹೇಳ್ಬಿಡಿ ನೋಡೋಣ. ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರು ಮಾತಾಡಿದಾರ? ಸಿದ್ದರಾಮಯ್ಯ ಅವ್ರ ನನಗೆ ವೈಯಕ್ತಿಕ ಇದೆಯಾ? ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೂಡೋದಲ್ಲಿ ಯಾರ್ಯಾರ್ದೋ ಜಾಗ ಬರ್ತಾವಲ್ಲ 50-50 ತಗೊಂಡು ದುಡ್ಡು ಮಾಡ್ಕೋಬೋದಿತ್ತು, ನಾನು ಮಾಡ್ಕೊಂಡಿಲ್ಲ ಆ ಕೆಲಸನ. ಕಾರ್ಯಕರ್ತರಿಗೆ ಗೌರವ ತೋರುವಂತ ಕೆಲಸ ಮಾಡಿದ್ದೀನಿ. ಇನ್ನು ಬರೋ ನಿಂತಿದ್ದೀನಿ, ಈ ಭಾಗದಲ್ಲಿ ಪಕ್ಷವನ್ನು ಬೆಳೆಸಿದ್ದೀನಿ, ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಬಹಳ ಹಿಂದೆ ಮುಂದೆ ಎಲ್ಲ ಮಾತಾಡ್ತಿರ್ತಾರೆ, ಅದಕ್ಕೇನು ಮಾಡಕ್ಕಾಗಲ್ಲ. ಮನೇಲಿ ಇಲ್ಲಿ ಏನಂತಂದ್ರೆ ಏನೋ ಯಾರ ಗಾಳಿ ಸುದ್ದಿ ಹಬ್ಸೋದು ಇಂಥವು ಏನೇನೋ ಮಾಡ್ತಿರ್ತಾರೆ. ಅಂತ ಸಿದ್ದರಾಮಯ್ಯ ಅವ್ರ ಕೈಲೇ ನನ್ನನ್ನ ಕೆಟ್ಟವನು ಅಂತ ಹೇಳಕ್ಕಾಗಲಿಲ್ಲ, ಭ್ರಷ್ಟ ಅಂತ ಹೇಳಕ್ಕಾಗಲಿಲ್ಲ, ಮೈಗಳ ಅಂತ ಹೇಳಕ್ಕಾಗಲಿಲ್ಲ. ಇಲ್ಲಿ ಯಾರ ಹುಳ ಬಿಡೋರಿಗೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ನನ್ನನ್ನು ಕೂಡ ಗೌರವದಿಂದ ಮಾತಾಡ್ತಾರೆ. ಮೊನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಡಾಕ್ಟರ್ ಮಾಧವಪ್ಪನವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ರೇವಣ್ಣ ಅವ್ರು ಮಾತಾಡೋದಕ್ಕೆ ನನ್ನ ಹತ್ರ ಕರೆದ್ರು. ಅವ್ರು ಕರೆದ್ಬಿಟ್ಟು ನಿತಿನ್ ಗಡ್ಕರಿ ಅವ್ರು ಹೇಳಿದ್ರು, ಸರ್ ನಮಗೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇರ್ಬೋದು, ಬಟ್ ವೆರಿ ಆಕ್ಟಿವ್ MP ಡೆವಲಪ್ಮೆಂಟ್ ವಿಚಾರದಲ್ಲಿ ಬಹಳ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಮಾಧವಪ್ಪನವರು ನನ್ನ ಬಗ್ಗೆ ಹೇಳಿದ್ರು. ಅಂತ ಒಂದು ಅಪೋಸಿಷನ್ ಪಾರ್ಟಿನಲ್ಲಿ ಇರುವಂತವ್ರು ಕೂಡ ನನ್ನನ್ನು ಬೆನ್ನಟ್ಟುವಂತಹ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ ಜೊತೆ ಇರ್ತೀನಿ. ಈ ಕಾರ್ಯಕರ್ತರು ನನಗೋಸ್ಕರ ಹೋರಾಟ ಮಾಡಿದ್ರೆ, ನನ್ನ ಗೆಲ್ಸಿದ್ರೆ, ನನ್ನ ಕೈ ಹಿಡಿದಿದ್ರೆ, ನನ್ನ ಬೆಳೆಸಿದ್ರೆ, ರಾಜಕಾರಣದಲ್ಲಿ ಇದೇ ಕೊನೆ ಅಂತ ಯಾವುದು ಇರಲ್ಲ. ಮುಂದಿನ ದಿನಗಳಲ್ಲಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಅವಕಾಶಗಳು ಬರ್ಬೋದು. ಆದ್ರೆ ಅವಕಾಶ ಬರುತ್ತೋ ಬಿಡುತ್ತೋ ಅದು ಬೇರೆ. ಆದ್ರೆ ನಾನು ಬಂದಿರೋದು ಒಂದು ಗುರಿ ಉದ್ದೇಶ ಇಟ್ಕೊಂಡು ಬಂದಿರೋದು. ಮೈಸೂರಿನಲ್ಲಿ ಆಸ್ತಿ ಪಾಸ್ತಿ ಮಾಡಕ್ಕೂ ಬಂದಿಲ್ಲ, ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೂ ಬಂದಿರಲಿಲ್ಲ. ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಹಿಂದುತ್ವ ಅನ್ನೋದನ್ನ ಬೆಳೆಸಕ್ ಬಂದೆ. ಅದನ್ನ ಮಾಡಿದ ಕೆಲಸನ ಆ ತೃಪ್ತಿ ನನಗಿದೆ. ಎಲ್ಲ ತಾಯಂದಿರಿದ್ದಾರೆ, ಎಲ್ಲರೂ ಕೂಡ ನಮ್ಮ ಹಿರಿಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ಳೋದಿಲ್ಲ ಅಷ್ಟೇ. ಯಾಕಂದ್ರೆ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಯಾಕೆ ಮಾತಾಡ್ತೀನಿ ಅಂತಂದ್ರೆ, ಮಹಾರಾಜರು ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ರು, ಹಾಗೆ ನಾವು 10 ವರ್ಷದಲ್ಲಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ವಿ. ಬಹಳ ಜನ ಹಿಂದಿನ MP-ಗಳನ್ನೆಲ್ಲ ಮರ್ತುವಂಗೆ ಕೆಲಸವನ್ನ ಮಾಡಿದೀವಿ ಅನ್ನೋದಕ್ಕೋಸ್ಕರ ನಮ್ಗೆ ಹೇಳ್ತಿರೋದು. ಮುಂದಿನ ದಿನಗಳಲ್ಲಿ ನಾನು ಸಂಸದನಾಗಿ ಇಲ್ಲದೆ ಇದ್ರು ಕೂಡ ರೈಲ್ವೆ ಸ್ಟೇಷನ್ ನ ಚಾಮರಾಜ ಒಡೆಯರ್ ಹೆಸರನ್ನ ಇಟ್ಟಿದ್ದೀನಿ. ಅಲ್ಲಿ ಅದ್ಭುತವಾದಂತ ರೈಲ್ವೆ ಸ್ಟೇಷನ್ ಟರ್ಮಿನಲ್ ಬರುತ್ತೆ. 356 ಕೋಟಿ ರೂಪಾಯಿ ಕೊಡಿಸಿದ್ದೀನಿ. ಕಸ ತೆಗೆದ್ರು ಕೂಡ ಲಾಸ್ಟ್ ಡೇ ಆಫ್ ದಿ ಅನ್ನೋದು ನೋಟಿಫಿಕೇಶನ್ ಹಾಕಿದ್ದ ಮೊದಲು ಅದು ಭೂಮಿ ಪೂಜೆ ಇಟ್ಕೊಳ್ಳೋದಂತ ವಚನ ಹೇಳಿದ್ರು. ಅದೇನೋ UD ಮಿನಿಸ್ಟರ್ ಬರ್ಬೇಕು ಅಂತ ಹೇಳ್ಬಿಟ್ಟು ನಿಲ್ಸಿದ್ರೆ, ಆ ಕಸ ತೆಗೆಯೋ ಕೆಲಸನೂ ಟೆಂಡರ್ ಕರೆದು ಕಾಂಟ್ರಾಕ್ಟರ್ ಫಿಕ್ಸ್ ಆಗಿ ಕಾಮಗಾರಿ ಅಷ್ಟೇ ಪ್ರಾರಂಭ ಆಗಬೇಕು. ಎಲ್ಲಾ ಕೆಲಸವನ್ನು ನಾವು ಮುಗಿಸ್ಕೊಟ್ಟಿದ್ದೀನಿ. ಕೃಷ್ಣರಾಜ ಕ್ಷೇತ್ರದ ಜನರನ್ನು ಕೂಡ ನಾನು ಕೈ ಹಿಡಿದಿದ್ದೀನಿ. ಕಳಿಸಿದ 52
20,000 ಲೀಡ್ ಕೊಟ್ಟಿದ್ರೆ ಅದಕ್ಕಿಂತ ಒಳ್ಳೆ ಲೀಡನ್ನು ಈ ಸರಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರಿಗೆ ನೀವು ನೀಡಬೇಕು. ಕಾರ್ಯಕರ್ತರು ಯಾವ ನಾನು ಹೊಸಬರಾಗಿ ಬಂದಿದ್ದೆ, ಇವತ್ತು ರಾಜಕಾರಣಕ್ಕೆ ಹೊಸಬರಾಗಿ ಮಹಾರಾಜರು ಬಂದಿದ್ದಾರೆ, ಅವರನ್ನು ಕೂಡ ಕೈ ಹಿಡಿದು ಬೆಳೆಸಿ ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನಾನು ಇವತ್ತು ಯಾಕೆ ಇಷ್ಟೆಲ್ಲ ಮಾತಾಡಿದ್ದೀನಿ ಅಂತಂದ್ರೆ ಇಲ್ಲಿ ರಾಮ್ ಪ್ರಸಾದ್ ಜಿ ಇದ್ದಾರೆ, ಬಹಳ ಸಿಕ್ಕಿದಾಗೆಲ್ಲ ಪ್ರೀತಿಯಿಂದ ಮಾತಾಡಿಸೋದು, ನಮ್ಮ ಟಿ.ವಿ.ಎಸ್ ನಾಗರಾಜ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ನಾನು ಬಂದಾಗ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀನಿ, ಮನೆ ಮಗನ ತರ ಕಂಡಿದ್ದೀನಿ. ಮಹಾರಾಜರನ್ನು ಕೂಡ ಅದೇ ಪ್ರೀತಿ ವಿಶ್ವಾಸದಿಂದ ಕಾಣಿ. ನಿಮ್ಮ ಋಣ ನನ್ನ ಮೇಲೆ. ಮೈಸೂರಿಗೆ ಒಳ್ಳೆ ಮಾಡಿರ್ಬೋದು, ಆದ್ರೆ ಕಾರ್ಯಕರ್ತರಿಗೆ ನಾನು ನಿಮಗೆ ಎಷ್ಟೋ ನಿಮ್ಮ ದುಃಖ ದುಮ್ಮಾನಗಳನ್ನ ಪರಿಹರಿಸಲಿಕ್ಕೆ ಈ ಮೈಸೂರು ಅಂತ ಜಾಗದಲ್ಲಿ ಬರೀ ದ್ವೇಷ ಅಸೂಯೆ ಜಾಸ್ತಿ. ಈ ಮಹಾರಾಜರು ಊರಿದು ಮಗಳಭಟ್ಟರು ಇರ್ತಾರೆ, ಚಳಿಕೊರರು ಇರ್ತಾರೆ, ಇಂಥ ಊರಿದು ಏನು ಮಾಡಕ್ಕಲ್ಲ. ಮಹಾರಾಜರು ಊರುಗಳಲ್ಲೆಲ್ಲ ಹಂಗೇನೆ ಇರ್ತವೆ. ಹಾಗಾಗಿ ನಿಮಗೆ ಕಷ್ಟಕ್ಕೆ ನಾನು ನಮ್ಗೆ ಸ್ಪಂದಿಸಲಿಕ್ಕೆ ಆಗಿರ್ಲಿಕ್ಕಿಲ್ಲ ಎಷ್ಟೋ ಸರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಜೊತೆ ಸೇರಿ ಬ್ಯಾನರ್ ಬಟ್ಟಿ ಕಟ್ತೀನಿ, ನಿಮ್ ಕಷ್ಟಕ್ಕೆ ಇರ್ತೀನಿ, ಏನೇ ಬಂದ್ರು ಕೂಡ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ನಮ್ಮ ಅಭ್ಯರ್ಥಿ ಆಗಿರುವಂತಹ ಯದುವೀರ್ ಅವರನ್ನ ನೀವೆಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ, ಯಾವುದೇ ಮನಸ್ತಾಪಗಳಿರ್ತದೆ, ನಾನೇನ್ ಬಂಡಾಯ ಅಭ್ಯರ್ಥಿ ಅಲ್ಲ, ಅವೆಲ್ಲ ಮಾಡಲ್ಲ, ನಮ್ಮ ಅಪ್ಪನೇ ಜನಸಂಘದವರು. ಹಾಗಾಗಿ ನೀವೆಲ್ಲರೂ ಕೂಡ ನಾವೆಲ್ಲ ಒಳ್ಳೆ ಮನಸ್ಸಿನಿಂದ ಮಹಾರಾಜರನ್ನ ಗೆಲ್ಲಿಸೋಣ. ಮತ್ತೆ ಮೋದಿಜಿ ದೇಶಕ್ಕೆ ಪ್ರಧಾನಿ ಆಗಬೇಕು, ಅವ್ರಿಗೆ ಹಿಂದೆ ಕೈ ಎತ್ತಕ್ಕೆ ಯದುವೀರ್ ಅವರು ಹೋಗಿ ನಿಂತಿರ್ಬೇಕು. ಅದಕ್ಕೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಮತ್ತೊಂದ್ಸರಿ ನಾವು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.